ಸರ್ ನಮಸ್ಕಾರ. ಸರ್ ಇವತ್ತು ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಇಡೀ ಕರ್ನಾಟಕದಲ್ಲಿ ಮೈಸೂರು ಮನೆ ಮಾತಾಗಿದೆ ಬೆಳಗ್ಗೆಯಿಂದ ಕೂಡ. ಕಾರಣ ಏನು ಅಂತಂದ್ರೆ ಬಾಂಬ್ ಹುಸಿ ಬೆದರಿಕೆ ಆಗಿರ್ಬೋದು ಅಥವಾ ಏನಾಗಿದೆ ಲೈವ್ ಗೊತ್ತಿಲ್ಲ. ಇವಾಗ ರಿಸಲ್ಟ್ ಕೂಡ ಬರಬೇಕು. ಈ ವಿಚಾರ ಏನು ಹೇಳ್ತೀರಾ ಸರ್ ತಾವು ಬಿಜೆಪಿ ಕಾರ್ಯಕರ್ತರಾಗಿ? ಮೈಸೂರಿನ ಕೋರ್ಟ್ ಆವರಣದಲ್ಲಿ ಹುಸಿ ಬಾಂಬ್ ಮೇಲ್ನಡೆಗೆ ಬಂದಿದೆ ಅಂತ ಇದಾಗಿದೆ. ಆದರೆ ನಾನು ಹೇಳೋದಿಷ್ಟೇ, ನ್ಯಾಯಾಲಯದಲ್ಲಿ ಹೆಚ್ಚು ಜನಸಮೂಹ ಇರೋದ್ರಿಂದ ಪೊಲೀಸ್ ಇಲಾಖೆಯವರು ಪ್ರತಿಯೊಬ್ಬರೂ ತಪಾಸಣೆ ಮಾಡಿ ಪ್ರತಿದಿನ ಮಾಡಬೇಕು. ಇಲ್ಲ ಒಂದು ಸಾರಿ ಮಾಡ್ತಾರೆ, ಆಮೇಲೆ ಮತ್ತೆ ಯಥಾಸ್ಥಿತಿಗೆ ಹೋಗುತ್ತೆ. ಇದೇ ಮೊದಲೇನಲ್ಲ, ಕಳೆದ ಬಾರಿನೂ ಇದೇ ಥರ ಕೋರ್ಟ್ ಆವರಣದಲ್ಲಿ ಹುಸಿ ಬಾಂಬ್ ಕರೆ ಬಂದು ಅಲ್ಲ, ಬಾಂಬ್ ಇತ್ತು ಕೂಡ, ಅದು ಬ್ಲಾಸ್ಟ್ ಆಗಿತ್ತು, ಟಾಯ್ಲೆಟ್ ರೂಮಲ್ಲಿ ಇತ್ತು. ಹೌದು. ಹಾಗಾಗಿ ಈ ರೀತಿ ಇರುವಾಗ ಈ ಇಲಾಖೆ ಪೊಲೀಸ್ ಇಲಾಖೆಯವರು ಇದನ್ನ ಇದಾಗಿ ತಗೋಬೇಕು. ಪ್ರತಿಯೊಬ್ಬರನ್ನು ಚೆಕ್ ಮಾಡಿ ರಾತ್ರಿ ಕೂಡ ಆ ಕೋರ್ಟ್ ಆವರಣ ಜನಸಮೂಹ ಎಲ್ಲಿರುತ್ತೆ ಹೆಚ್ಚು, ಅಲ್ಲಿ ರಾತ್ರಿ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡಿ ಇಡಬೇಕು. ಯಾವಾಗಲೂ ಅದು ಸೆಕ್ಯೂರಿಟೇಬಲ್ ಇದ್ರೆ ಒಳ್ಳೇದಾಗುತ್ತೆ. ಈ ತರ ಹುಸಿ ಬಾಂಬ್ ಕರೆಗೆ ಹಾಗೆ ಎದುರ ಅವಶ್ಯಕತೆ ಇಲ್ಲ. ಸರ್ ಒಂದು ಬಂದಿರೋದೇನು ಅಂದ್ರೆ, ಹುಸಿ ಬಾಂಬ್ ಕರೆ ಯಾವ ತರ ಅಂದ್ರೆ ಮೇಲ್ ಬರುತ್ತೆ. ಆ ಮೇಲ್ ಐಡಿಲಿ ಎರಡು ತರ ಇದೆ. ಒಂದು ಫಿಕ್ಸಬಲ್ ಬಾಂಬು ಮತ್ತೆ ಆತ್ಮಾಹುತಿ ಬಾಂಬ್ ಕೂಡ ಅಂತ ಇರುವಂತದ್ದು. ಈಗ ಫಿಕ್ಸಬಲ್ ಬಾಂಬ್ ಎಲ್ಲೆಲ್ಲ ಒಂದ್ ಕಡೆ ಹುಡುಕ್ಬೋದು, 1 ಅವರ್ ಅಥವಾ 2 ಅವರ್ಸ್ ಅಲ್ಲಿ, ಅಥವಾ ಆ ಒಂದು ಇದು ನೋಡ್ಕೊಂಡು. ಆತ್ಮಾಹುತಿ ಬಾಂಬರ್ಗಳನ್ನ ಎಲ್ಲಿ ಹುಡುಕ್ತೀರಾ ನೀವು? ಪೊಲೀಸವ್ರ ಪಕ್ಕ ಇರ್ಬೋದು, ಮಾಧ್ಯಮದವ್ರ ಪಕ್ಕ ಇರ್ಬೋದು, ಇನ್ನೊಬ್ಬ ರಾಜಕೀಯಗಳ ಪಕ್ಕ ಇರ್ಬೋದು. ಅದು ಹಾಗೆ ಏನ್ ಹೇಳಕ್ಕಾಗುತ್ತೆ ಸರ್ ಈ ತರ? ಅಲ್ಲ, ಏನಾಗುತ್ತೆ ಅಂದ್ರೆ ಈ ಹುಸಿ ಬಾಂಬ್ ಕರೆಗಳು ನಮ್ಮ ರಾಜ್ಯದಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ. ಜನಸಾಮಾನ್ಯರನ್ನ ಆತಂಕಕ್ಕೆ ಈಡು ಮಾಡೋದಕ್ಕೋಸ್ಕರ ಈ ತರ ಒಂದಷ್ಟು ಜನ ಕಿಡಿಗೇಡಿಗಳು ಇದು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಆ ಹುಸಿ ಬಾಂಬ್ ಕರೆಗಿಂತ ನಾವು ಮುನ್ನೆಚ್ಚರಿಕೆಯಾಗಿ ನಾವು ಇದ್ದಿದ್ದಾಗ ಇಂಥ ಕರೆಗಳಿಗೆಲ್ಲ ಎದಿರಲ್ಲ. ಹಾಗೇನೆ ಮುಖ್ಯ ಮೂಲಭೂತ ವಿಚಾರಗಳಂದ್ರೆ ಫೈರ್ ಬ್ರಿಗೇಡ್ ಬರಬೇಕು, ಫೈರ್ ಬ್ರಿಗೇಡ್ ಇಲ್ಲ. ಮತ್ತೆ ಆರೋಗ್ಯ ಇಲಾಖೆಯವ್ರು ಬರಬೇಕು, 108 ಬಂದಿಲ್ಲ, ಆಯ್ತಾ. ಮತ್ತೆ ಅಲ್ಲಿ ಕೆಲವೊಂದು ಸೂಕ್ಷ್ಮ ಪ್ರದೇಶ ಅಂತ ಈಗ ಕನ್ಸಿಡರ್ ಆಗಿರೋದು ಬೆಳಗ್ಗೆಯಿಂದ ಕೋರ್ಟ್ ಆವರಣ, ಆಯ್ತಾ. 100 ಮೀಟರ್ಸ್ ಇಂದ ಯಾರು ಇರಬಾರ್ದು ಅಂತ ಲಾಯರ್ಗಳು ಕೂಡ ಹೇಳಿದ್ದಾರೆ. ಅವರ ಒಂದು ಮೂಲಭೂತ ಸೌಕರ್ಯಗಳ ಕೊರತೆಗಳ ಬಗ್ಗೆ ಹೇಳಿದ್ದಾರೆ. ಆ ವಿಚಾರವಾಗಿ ತಾವು? ಅಲ್ಲ, ಏನಕ್ಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನ್ಯಾಯಾಲಯ ಇಡೀ ರಾಜ್ಯದ ಒಂದು ನ್ಯಾಯಾಲಯದಲ್ಲಿ ಆವರಣದಲ್ಲಿ ಹಿಂಗಾದಾಗ ಈ ಫೈರ್ ಬ್ರಿಗೇಡ್ ಇವ್ರು ಇರ್ಬೋದು, ಆರೋಗ್ಯ ಇಲಾಖೆಯವರು ತಕ್ಷಣ ಅಲ್ಲಿಗೆ ಧಾವಿಸಬೇಕು ಅಂತ ನಾನು ಅನ್ಕೋತೀನಿ. ಆದ್ರೆ ಯಾಕೆ ಹಿಂಗೆ ಇದು ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮತ್ತೆ ಲಾಯರ್ ಕೆಲವರು ಹಿರಿಯ ವಕೀಲರು ಹೇಳ್ತಾರೆ, ಆಯ್ತಾ, ಪೊಲೀಸ್ ಇಲಾಖೆ ಹಿರಿಯ ವರಿಷ್ಠರೇ ಕೂಡ ಬಂದಿಲ್ಲ ಅನ್ನೋದು ಕೂಡ ಬಂದಿರೋ ವಿಚಾರ. ಮಾಮೂಲಿ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಈ ರೀತಿಯವರು ಮೇಲಧಿಕಾರಿಗಳು ಯಾರೂ ಬಂದಿಲ್ಲ. ಹಂಗೆ ನಮ್ಮ ಬಗ್ಗೆ ಜವಾಬ್ದಾರಿ ಇಲ್ವಾ ಅಂತ ಕೇಳ್ತಾರೆ ಲಾಯರ್ಗಳು. ಅಲ್ಲ, ಹೌದು. ಇಂಥ ಒಂದು ಇದಕ್ಕೆ ತಕ್ಷಣಕ್ಕೆ ಅವರು ಸ್ಪಂದಿಸಬೇಕಿತ್ತು. ಯಾವ ಕಾರಣಕ್ಕೆ ಸ್ಪಂದಿಸಿಲ್ಲ ಅಂತ ನನಗೆ ಇದಾಗ್ತಾ ಇಲ್ಲ. ಬಟ್ ಇದು ತನಿಖೆ ಆಗಬೇಕು. ಈ ಮೇಲಡಿ ಕಳಿಸಿರುವಂಥ ಅವ್ರು ಯಾರು ಅಂತ ತನಿಖೆ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಾನಾದರೂ ಕೇಳ್ತೀನಿ. ಯಾಕೆ ಖಂಡಿತ ಸರ್. ಯಾಕೆ ಇವತ್ತು ಕೆಲವೊಂದು ಸಾರ್ವಜನಿಕರು ತಿಳ್ಕೊಳ್ಳೋದು ಒಂದೇ ಸರ್. ಈಗ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಆಯ್ತಾ, ನೋಡಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ ತಕ್ಷಣ ಬಂದು ಬಿಜೆಪಿ ಆಫೀಸಲ್ಲಿ ಬಂದು ಇಂಟರ್ವ್ಯೂ ತಗೋತಾರೆ ಅಂತಾರೆ. ಬಟ್ ಅದನ್ನ ಬಿಡಬೇಕು ಸಾರ್ವಜನಿಕರು. ಹೌದು, ಆಯ್ತಾ. ಇರೋ ವಾಸ್ತವತೆ ಏನು, ಸಾರ್ವಜನಿಕ ಎಚ್ಚೆತ್ಕೊಂಡು ಸಂಬಂಧಪಟ್ಟಂತ ಎಲ್ಲ ರಾಜಕೀಯ ಧುರೀಣರು ಕೂಡ ಕೇಳುವಂತದ್ದಾಗಬೇಕು. ಸಾರ್ವಜನಿಕರು ಮುಖ್ಯವಾಗಿ ಅದನ್ನ ಕೇಳುವಂತದ್ದಾಗಬೇಕು. ಈಗ ಆ ಕೋರ್ಟ್ ಆವರಣದಲ್ಲಿ ವ್ಯತ್ಯಾಸ ಆಗಿದ್ರೆ ಅಲ್ಲಿ ಬಿಜೆಪಿ ಇರ್ತಿರ್ಲಿಲ್ಲ, ಕಾಂಗ್ರೆಸ್ ಅವರು ಇರ್ತಿರ್ಲಿಲ್ಲ, JDS ಅವರು ಇರ್ತಿಲ್ಲ, ಜನಸಾಮಾನ್ಯರು ಎಲ್ಲರೂ ಇರ್ತಿದ್ರು. ಅದರಿಂದ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ಪದೇ ಪದೇ ಇದಾಗ ಬದಲು ಎಚ್ಚೆತ್ತುಕೊಳ್ಳೋದು ಅನಿವಾರ್ಯ. ಮತ್ತೆ ಮೈಸೂರು ನೋಡಿ, ಇಡೀ ದೇಶಕ್ಕೆ ಮೈಸೂರು ಪ್ರಚಾರ ಆಗೋಯ್ತು. ಬೇರೆ ರೀತಿಯಲ್ಲಿ ಒಳ್ಳೆ ರೀತಿ ಸಾಂಸ್ಕೃತಿಕ ನಗರಿ ಅಂತ ಏನ್ ಪ್ರಚಾರ ಆಗಿತ್ತು ಹಿಂದೆಲ್ಲ, ಇವತ್ತು ಕ್ರೈಮ್ ಬ್ರಾಂಚ್ಗಳಾಗಿ ಇವತ್ತು ಮೈಸೂರು. ಅದಕ್ಕೆ ಉದಾಹರಣೆ ಅಂದ್ರೆ ಡ್ರಗ್ ಮಾಫಿಯಾ. ಹೌದು, ಮೈಸೂರು ಇಡೀ ರಾಜ್ಯದಲ್ಲಿ ಮೈಸೂರಿಗೆ ಅದರದೇ ಆದಂತ ಒಂದು ಮಹತ್ವ ಇತ್ತು. ನೀವು ಹೇಳ್ದಂಗೆ ಇತ್ತೀಚೆಗೆ ಮೈಸೂರು ಅಂದ್ರೆ ಜನಸಾಮಾನ್ಯರು ಅಯ್ಯೋ ಅಲ್ಲಿ ತುಂಬಾ ಅಂತಕಾರಿ ಘಟನೆಗಳು ಹೆಚ್ಚು ನಡೀತಾ ಇದೆ ಅನ್ನೋದ್ರಿಂದ ಮೈಸೂರನ್ನ ಎಲ್ಲೋ ನಾವೊಂದ್ ಕಡೆ ಬೇರೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಈ ಕಡೆ ಗಮನ ಹರಿಸಬೇಕು ಅನ್ನೋದು ನನ್ನ. ಯಾಕೆ ನಾವು ಆಡಳಿತ ಪಕ್ಷ ಜೊತೆಗೆ ವಿರೋಧ ಪಕ್ಷದನ್ನ ಈ ತರ ಕೇಳ್ತೀವಿ ನಾವು ಅಂತಂದ್ರೆ, ನಾವು ಕೇಳಕ್ಕೂ ಒಂದು ಕಾರಣ ಇದೆ. ಒನ್ ಆಫ್ ದ ಫೇವರ್ ಅಲ್ಲ ನಾವು ನಿಮ್ಗೆ, ಅವ್ರಿಗೂ ಏನೋ ಫೇವರ್ ಅಲ್ಲ. ಬಟ್ ಏನು ಅಂತ ವಿಚಾರ ಏನು ಅಂದ್ರೆ, ನೀವು ಇದನ್ನ ತಗೊಳ್ಳುವಂತ ಶಕ್ತಿ ನಿಮ್ಗೆ ಇದೆ. ವಿರೋಧ ಪಕ್ಷದ ನಾಯಕರಿಗೆ ಅದು ಬೂತ್ ಕಮಿಟಿಯಿಂದ ಹಿಡಿದು ಪ್ರಧಾನಮಂತ್ರಿಯವರು ಕೂಡ ವಿರೋಧ ಪಕ್ಷದ ನಾಯಕರಿಗೆ ಇರುತ್ತೆ. ಅದಕ್ಕೋಸ್ಕರ ನಮ್ಮನ್ನು ಕೇಳ್ತಾರೆ ಹೊರತು ಯಾವುದೇ ರೀತಿ ಅಂತ
ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ಗೆ ನಾವು ಬಂದು ಕೇಳ್ತಾ ಇಲ್ಲ, ಇದನ್ನ ಸಾರ್ವಜನಿಕ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನೀವು ಅದರ ಚಕಾರ ಎತ್ತುವಂಥ ಶಕ್ತಿ ನಿಮಗಿದೆ. ಏನು, ನೀವು ಆಡಳಿತ ಪಕ್ಷ ವಿರೋಧ ಪಕ್ಷದವ್ರನ್ನ ಟೀಕೆ ಮಾಡುವಂಥ ಶಕ್ತಿ ನಿಮಗಿದೆ. ಹಾಗಾಗಿ ಇದು ನಿಮ್ಮನ್ನ ಕೇಳ್ತಾರಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಈ ತರ ಹುಸಿ ಬಾಂಬ್ ಕರೆಗಳು ಇಂಟೆಲಿಜೆನ್ಸಿಗಳಿಗೆ ಬಹಳ ಜವಾಬ್ದಾರಿ ಆಗಲ್ಲ ಕೆಲಸ. ಹೌದು, ಏನಕ್ಕೆ ಇದಾಗ್ತಿದೆ ಅಂತ ಗೊತ್ತಾ? ನೀವು ಪತ್ರಕರ್ತರಾಗಿ ನಿಮ್ಮ ಜವಾಬ್ದಾರಿ ಏನಿದೆ ಅದು ನೀವು ಇದು ಮಾಡ್ತೀರಿ. ಇಲ್ಲಿ ಪಕ್ಷಾತೀತವಾಗಿ ಈ ಬಗ್ಗೆ ಯೋಚನೆ ಮಾಡಬೇಕು. ಯಾವುದೇ ಪಕ್ಷ ಆಗಿರ್ಬೋದು, ಇದು ಪಕ್ಷಾತೀತವಾಗಿ ಆಗುವಂತ ಇದು. ಎಲ್ಲರೂ ಇದರಲ್ಲಿ ಇದಾಗಿ ಈ ಒಂದು ತನಿಖೆನ ತಕ್ಷಣಕ್ಕೆ ಮಾಡಬೇಕು ಅಂತ ಕೇಳ್ತೀನಿ. ತಮ್ಮ ಪರಿಚಯ ಸರ್? ಪೈಲ್ವಾನ್ ರವಿ, ಚಾಮುಂಡೇಶ್ವರಿ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ. ಥ್ಯಾಂಕ್ ಯು ಸರ್.